ಸೊಪ್ಪನ್ನು ಚೆನ್ನಾಗಿ ತೊಳ್ಕೊಳ್ತೀನಿ. ಸ್ಮೂತಾಗಿತ್ತು ಅಂತ ಅಂದರೆ ಚಟ್ನಿಗೆ ಇದನ್ನು ಉಪಯೋಗಿಸ್ಕೊಳ್ಬೋದು. ಫಸ್ಟ್ ಇದನ್ನು ತೊಳ್ಕೊಂಬಿಡ್ತೀನಿ. ನಾನು ತೊಳ್ಕೊಂಡೆಲ್ಲ ನೀಟಾಗಿ ಬಿಡಿಸ್ಕೊಂಡು ಆಮೇಲಿಂದ ನೋಡಿದ್ರಲ್ಲ ಕೊತ್ತಂಬರಿ ಸೊಪ್ಪಿನ ಒಂದು ಚಟ್ನಿ ಯಾವ ಥರ ಮಾಡಿದೆ ಅಂತ ಹೇಳಿ. ಇದು ಅನ್ನಕ್ಕೆ, ಚಪಾತಿಗೆ, ದೋಸೆಗೆ ಎಲ್ಲದಕ್ಕೂ ಕೂಡ ನೆಂಚ್ಕೊಳ್ಬೋದು. ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆ. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಪೋರ್ಟ್ ಮಾಡ್ತಾಯಿರಿ. ವೀಡಿಯೋಸ್ಗಳನ್ನು ನೋಡಬೇಕಾದ್ರೆ ಲೈಕ್ ಕೊಡೋದನ್ನು ಯಾರು ಮರಿಬೇಡಿ. ಲೈಕ್ ಕೊಡಿ. ನಿಮ್ಮ ಒಂದು ಲೈಕಿಂದ ನಮಗೆ ಇನ್ಸ್ಪಿರೇಷನ್ ಆಗುತ್ತೆ. ಹೊಸ ಹೊಸ ವೀಡಿಯೋಗಳು ಕೂಡ ಬರ್ತಾ ಇರುತ್ತೆ. ಅದರಿಂದ ಬನ್ನಿ ಇವತ್ತಿನ ವೀಡಿಯೋದಲ್ಲಿ ಏನಿದೆ ಅಂತ ಹೇಳಿ ನೋಡೋಣ. ಇವತ್ತು ಕೊತ್ತಂಬರಿ ಸೊಪ್ಪಿನಿಂದ ಒಂದು ಚಟ್ನಿ ಮಾಡೋಣ ಅಂತ ಇದ್ದೀನಿ. ನೋಡಿ, ಕೊತ್ತಂಬರಿ ಸೊಪ್ಪನ್ನು ತಗೊಂಡಿದ್ದೀನಿ ಚಟ್ನಿ ಮಾಡೋಣ ಅಂತ. ಯಾವ ರೀತಿ ಚಟ್ನಿ ಮಾಡೋದು ಕೊತ್ತಂಬರಿ ಸೊಪ್ಪಲ್ಲಿ ಅಂತ ಹೇಳಿ ನೋಡೋಣ ಬನ್ನಿ. ಕೊತ್ತಂಬರಿ ಸೊಪ್ಪು ತುಂಬ ಒಳ್ಳೆಯದು. ಐರನ್ ಕಂಟೆಂಟ್ ತುಂಬ ಇರುತ್ತೆ ಇದರಲ್ಲಿ. ಅದರಿಂದ ಇದನ್ನು ತುಂಬ ತಿನ್ನಬೇಕು. ಹಸಿರಾಗಿರೋದ್ರಿಂದ ಕಣ್ಣಿಗೂ ಕೂಡ ತುಂಬಾ ಒಳ್ಳೆಯದು. ಐರನ್ ಇರುತ್ತೆ ಮತ್ತು ವಿಟಮಿನ್ ಸಿ ಇರುತ್ತೆ. ತುಂಬ ಪೋಷಕಾಂಶಗಳನ್ನು ಹೊಂದಿರುವಂತಹ ಈ ಒಂದು ಕೊತ್ತಂಬರಿ ಸೊಪ್ಪನ್ನು ಪ್ರತಿನಿತ್ಯ ನಾವು ಆಹಾರದಲ್ಲಿ ಬಳಸ್ತಾನೆ ಇರ್ತೀವಿ. ಇದನ್ನು ಉಪಯೋಗಿಸ್ಕೊಂಡು ನಾನು ಚಟ್ನಿ ಮಾಡ್ತಾ ಇದ್ದೀನಿ. ಯಾವ ರೀತಿ ನಾನು ಚಟ್ನಿ ಮಾಡ್ತೀನಿ ಅಂತ ಹೇಳಿ ತೋರಿಸ್ತೀನಿ ಬನ್ನಿ. ಸೊಪ್ಪನ್ನು ಚೆನ್ನಾಗಿ ತೊಳ್ಕೊಳ್ತೀನಿ. ಒಂದು 3 ಸಲ 4 ಸಲ ಅಷ್ಟಾದರೂ ತೊಳಿಬೇಕು ಚೆನ್ನಾಗಿ. ಈ ದಂಟು ನೋಡ್ಕೊಳ್ಳಿ, ತುಂಬಾ ಕಡ್ಡಿ ಇದೆ ಅಂತ ಅಂದರೆ ತೆಗೆದಾಕ್ಬಿಡೋಣ. ಅಥವಾ ಸ್ಮೂತಾಗಿತ್ತು ಅಂತ ಅಂದರೆ ಚಟ್ನಿಗೆ ಇದನ್ನು ಉಪಯೋಗಿಸ್ಕೊಳ್ಬೋದು. ಫಸ್ಟ್ ಇದನ್ನು ತೊಳ್ಕೊಂಬಿಡ್ತೀನಿ. ನಾನು ತೊಳ್ಕೊಂಡೆಲ್ಲ ನೀಟಾಗಿ ಬಿಡಿಸ್ಕೊಂಡು ಆಮೇಲಿಂದ ಸಿಗ್ತೀನಿ ನಾನು. ಕೊತ್ತಂಬರಿ ಸೊಪ್ಪಿನ ಚಟ್ನಿಯನ್ನು ಮಾಡ್ಕೊಳ್ಳೋದಕ್ಕೆ ನಾನಿವಾಗ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಬಾಣಲಿ ಕೂಡ ಇಟ್ಕೊಂಡಿದ್ದೀನಿ. ಬಾಣಲಿಗೆ ಸ್ವಲ್ಪ ಎಣ್ಣೆ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನಿಮ್ಮ ಮನೇಲಿ ಯಾವ ಎಣ್ಣೆಯನ್ನು ಬಳಸ್ತೀರಾ ಆ ಎಣ್ಣೆಯನ್ನು ನೀವು ಸೇರಿಸ್ಕೊಳ್ಬೋದು. ಸನ್ಪ್ಯೂರು, ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ, ಯಾವ ಎಣ್ಣೆ ಬೇಕಾದರೂ ಕೂಡ ಹಾಕ್ಕೊಳ್ಬೋದು. ಎಣ್ಣೆ ಬಿಸಿ ಆಗಬೇಕು. ಬಿಸಿ ಆದಮೇಲೆ ನಾನು ಇದಕ್ಕೆ ಸ್ವಲ್ಪ ಕಡಲೆಬೇಳೆ ಮತ್ತು ಉದ್ದಿನಬೇಳೆನ ಹಾಕ್ಕೊಳ್ತೀನಿ. ಕಡಲೆಬೇಳೆ, ಉದ್ದಿನಬೇಳೆ ಸ್ವಲ್ಪನೇ ಹಾಕ್ಕೊಳ್ಳೋಣ. ಜಾಸ್ತಿ ಏನು ಹಾಕ್ಕೊಳ್ಳೋದು ಬೇಡ. ಎಷ್ಟು ನಾನು ಸೊಪ್ಪು ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಅಷ್ಟು ಹಾಕ್ಕೊಳ್ತೀನಿ. ಕಡಲೆಬೇಳೆ, ಉದ್ದಿನಬೇಳೆನೇ ಹುರಿದ್ಬಿಟ್ಟು ಕೂಡ ಚಟ್ನಿ ಪುಡಿಯನ್ನು ಮಾಡ್ತಾರೆ. ಆದರೆ ನಾನು ಅದನ್ನು ಯಾವಾಗಲೂ ಒಂದ್ಸಲಿ ಮಾಡಿದೆ ಅನಿಸುತ್ತೆ. ನಾನು ಮಾಡೋದಿಲ್ಲ. ಅಮ್ಮನ ಮನೆಯಲ್ಲಿ ಮಾಡ್ತಾರೆ ಕಡಲೆಬೇಳೆ ಚಟ್ನಿ ಪುಡಿನ. ತುಂಬಾ ಚೆನ್ನಾಗಿರುತ್ತೆ. ನಾನು ಇದಕ್ಕೆ ಚಟ್ನಿಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಕೊತ್ತಂಬರಿ ಸೊಪ್ಪಿನ ಚಟ್ನಿಗೆ ಬೇಳೆಗಳನ್ನು ಕೂಡ ಸೇರಿಸ್ಕೊಂಡಿದ್ದೀನಿ, ರುಚಿಯಾಗಿರುತ್ತೆ ಅಂತ ಹೇಳಿ. ಹಾಗೆ ಕೂಡ ಮಾಡ್ಬೋದು. ಗ್ರೀನ್ ಚಟ್ನಿ ರೀತಿ ಇರುತ್ತೆ ಅದು. ಸ್ವಲ್ಪ ಸೋಂಪು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸೋಂಪು ಕೂಡ ತುಂಬಾ ಒಳ್ಳೆಯದು, ಜೀರ್ಣಕಾರಿ. ಹೇಗೆ ನಾವು ಜೀರಿಗೆನ ಜೀರ್ಣಕಾರಿ ಅಂತೀವಿ, ಅದೇ ರೀತಿಯೇ ಸೋಂಪು ಕೂಡ ಜೀರ್ಣಕಾರಿಯಾಗಿರೋದ್ರಿಂದ ಅದನ್ನು ಕೂಡ ಹಾಕ್ಕೊಳ್ತೀನಿ. ನೋಡಿ, ಎರಡನ್ನೂ 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಅದನ್ನು ಕೂಡ ಬಿಸಿ ಮಾಡ್ಕೊಳ್ಳೋಣ ಚೆನ್ನಾಗಿ. ಎಣ್ಣೆನಲ್ಲೇ ಚೆನ್ನಾಗಿ ಹುರ್ಕೋಬೇಕು. ಇವಾಗ ನಾನು ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಹಣ್ಣು ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಮೆಣಸಿನ್ಕಾಯಿನೂ ಕೂಡ ಚೆನ್ನಾಗಿ ಹುರ್ಕೊಳ್ಳೋಣ. ಮೆಣಸಿನ್ಕಾಯಿನ ಹುರಿದಷ್ಟು ಕೂಡ ತುಂಬ ಟೇಸ್ಟಾಗಿರುತ್ತೆ. ನಾನು ಬೆಳ್ಳುಳ್ಳಿನ ಹಾಕ್ತಾಯಿಲ್ಲ. ನೋಡಿ, ಬೆಳ್ಳುಳ್ಳಿ ಹಾಕ್ಕೊಳ್ಳೋರಿದ್ದರೆ ಬೆಳ್ಳುಳ್ಳಿ ಕೂಡ ಹಾಕ್ಕೊಳ್ಳಿ. ಇವಾಗ ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಒಣಗಿರುವಂತಹ ಕರ್ಬೇವಿನ ಸೊಪ್ಪು ಚೆನ್ನಾಗಿ ಅದನ್ನು ಕೂಡ ಬಿಸಿ ಮಾಡಿಕೊಳ್ಬೇಕು ಎಣ್ಣೆ ಒಳಗಡೆ. ಎಲ್ಲವನ್ನು ಕೂಡ ಎಣ್ಣೆ ಒಳಗಡೆ ಹುರ್ಕೊಳ್ಬೇಕು. ಈಗ ನಾನು ಕೊತ್ತಂಬರಿ ಸೊಪ್ಪನ್ನು ಕೂಡ ಇದರೊಳಗಡೆಗೆ ಸೇರಿಸ್ಕೊಳ್ತೀನಿ. ನೋಡಿ, ಎಲ್ಲ ಹೆಚ್ಚಿ ಇಟ್ಕೊಂಡಿದ್ದೀನಿ. ದೊಡ್ಡದಾಗಿ ಹೆಚ್ಚಿದ್ದೀನಿ. ತುಂಬ ಪುಟ್ಟದಾಗಿ ಏನು ಹಚ್ಚಿಲ್ಲ, ಸ್ವಲ್ಪ ದೊಡ್ಡದಾಗಿ ಹೆಚ್ಕೊಂಡಿರೋವಂಥದ್ದು. ಇವಾಗ ಇದನ್ನು ಕೂಡ ಹುರ್ಕೊಳ್ಳೋಣ ಚೆನ್ನಾಗಿ. ಸೊಪ್ಪು ಕೂಡ ಚೆನ್ನಾಗಿ ಬಿಸಿಯಾಗಬೇಕು ಎಣ್ಣೆ ಒಳಗಡೆ, ಆವಾಗ ಚೆನ್ನಾಗಿರುತ್ತೆ. ಗ್ರೀನ್ ಚಟ್ನಿ ಮಾಡಿದ್ರೆ ನಾವು ಎಣ್ಣೆಯಲ್ಲಿ ಹುರ್ಕೊಳ್ಳೋದಿಲ್ಲ, ಹಸಿದನ್ನೇ ಹಾಕ್ಬಿಟ್ಟು ಮಾಡ್ತೀವಿ. ಇವಾಗ ನೋಡಿ, ಬೇಳೆ ಕೂಡ ಅಷ್ಟೇ ಚೆನ್ನಾಗಿ ರೋಸ್ಟ್ ಆಗಿದೆ. ತುಂಬ ಕಲರ್ ಕೂಡ ಬಂದಿದೆ, ಗಮ್ ಅಂತ ಇದೆ ಬೇಳೆಗಳು ಕೂಡ. ಇವಾಗ ಇದ್ರ ಜೊತೆಗೆ ಬೇರೆ ಇನ್ನೂ ಕೆಲವೊಂದು ಪದಾರ್ಥಗಳನ್ನು ಸೇರಿಸ್ಕೊಳ್ಳೋಣ. ಈಗ ನಾನು ಸ್ಟವನ್ನು ಆಫ್ ಮಾಡ್ಕೊಂಡಿದ್ದೀನಿ. ಶುಂಠಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸಕ್ಕರೆ ಕೂಡ ಹಾಕ್ಕೊಳ್ತಾ ಇದ್ದೀನಿ.
ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊಳ್ಳೋಣ. ಇವಾಗಲೇ ಈ ಹಂತದಲ್ಲೇ ಎಲ್ಲವನ್ನು ಸೇರಿಸ್ಕೊಳ್ಬೇಕು. ಇದು ತಣ್ಣಗಾಗಬೇಕು. ಸೊಪ್ಪೆಲ್ಲ ಏನು ಹುರ್ಕೊಂಡಿದ್ದೀನಿ ಅದು ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕಬೇಕು. ಬಿಸಿ ಇರುವಾಗ ಯಾವುದೇ ಕಾರಣಕ್ಕೂ ಮಿಕ್ಸಿಗೆ ಹಾಕ್ಕೊಳ್ಬಾರ್ದು. ಕೂಲಾಗಬೇಕು. ಅಲ್ಲಿವರೆಗೂ ಕೂಡ ಇದನ್ನೆಲ್ಲ ನೋಡಿ ಸ್ಟವ್ ಆಫ್ ಮಾಡಿದ್ಮೇಲೆ ಸೇರಿಸ್ಕೊಳ್ತಾ ಇದ್ದೀನಿ. ಆ ಬಿಸಿನಲ್ಲೇ ಇದ್ರೇ ಸಾಕು. ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಉಪ್ಪು, ಸಕ್ಕರೆ ಮತ್ತು ಶುಂಠಿ ಇಷ್ಟನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಕೂಡ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ತುಂಬಾ ಟೇಸ್ಟಾಗಿರುತ್ತೆ. ಕೊತ್ತಂಬರಿ ಸೊಪ್ಪು ಕೂಡ ತುಂಬ ಒಳ್ಳೆಯದಾಗಿರೋದ್ರಿಂದ ಈ ರೀತಿ ಮಾಡಿ ತಿನ್ನೋದು ಒಳ್ಳೆಯದು. ಇದ್ರ ಜೊತೆಗೆ ನಾವು ಇದೇನು ಹಾಕೋದು ಬೇಡ ಅಂತ ಅಂದರೆ ಕೊತ್ತಂಬರಿ ಸೊಪ್ಪು ಮತ್ತು ಶುಂಠಿ ಇದನ್ನೆಲ್ಲ ಇಟ್ಕೊಂಡು ಗ್ರೀನ್ ಚಟ್ನಿ ಕೂಡ ಮಾಡ್ಕೊಳ್ಬೋದು. ಅದನ್ನು ಎಣ್ಣೆಯಲ್ಲಿ ಹುರ್ಕೊಳ್ಳೋಂತಹ ಅವಶ್ಯಕತೆ ಇರೋದಿಲ್ಲ. ಈಗ ನಾನು ಇದಕ್ಕೆ ಹುಣಸೆ ಹಣ್ಣನ್ನು ಸೇರಿಸ್ಕೊಳ್ತೀನಿ. ಸ್ವಲ್ಪ ಹುಳಿ ಬೇಕೇ ಬೇಕಲ್ವ, ಯಾವುದೇ ಚಟ್ನಿ ಮಾಡಿದ್ರೂ ಕೂಡ ಸ್ವಲ್ಪ ಹುಣಸೆ ಹಣ್ಣು ಬೇಕಾಗುತ್ತೆ. ಇವಾಗ ಹುಣಸೆ ಹಣ್ಣು ಕೂಡ ಹಾಕ್ಕೊಂಡಿದ್ದೀನಿ. ಎಲ್ಲನೂ ಕೂಡ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಈಗ ನೋಡಿ ಒಂದು ಮಿಕ್ಸಿ ಜಾರನ್ನು ತೊಗೊಂಡಿದ್ದೀನಿ. ಅದರೊಳಗಡೆಗೆಲ್ಲ ಸೇರಿಸ್ಕೊಳ್ತೀನಿ. ಈಗ ಮಿಕ್ಸಿ ಜಾರ್ ಒಳಗಡೆ ಹಾಕ್ಕೊಳ್ತೀನಿ. ಎಲ್ಲ ತಣ್ಣಗಾಗಿದೆ. ತಣ್ಣಗಾದ್ಮೇಲೆ ಹಾಕ್ಕೊಳ್ಬೇಕು. ಬಿಸಿ ಇರುವಾಗ ಹಾಕಬಾರ್ದು. ಈಗ ಕೂಲಾಗಿದೆ ಅದೆಲ್ಲನೂ. ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ತೀನಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಒಳ್ಳೆಯದು ಕೂಡ. ನೀವು ಇದನ್ನು ಚಪಾತಿಗಾದರೂ ಹಾಕ್ಕೊಳ್ಬೋದು, ದೋಸೆಗಾದರೂ ಹಾಕ್ಕೊಳ್ಬೋದು, ಯಾವುದ್ರ ಜೊತೆಗಾದರೂ ಕಾಂಬಿನೇಷನ್ ಆಗಿ ಬಳಸ್ಕೊಳ್ಬೋದು. ಅನ್ನಕ್ಕೆ ಸ್ವಲ್ಪ ಹಾಕ್ಕೊಂಡು ಕಲಸಿ ಕೂಡ ಊಟ ಮಾಡ್ಕೊಳ್ಬೋದು. ನೋಡಿ ಚಟ್ನಿ ರುಬ್ಬಿದ್ದಾಯಿತು. ಇವಾಗ ನಾನು ಒಂದು ಚಿಕ್ಕ ಬಟ್ಲಿಗೆ ತಗೊಳ್ತಾ ಇದ್ದೀನಿ. ಇದಕ್ಕೆ ಒಗ್ಗರಣೆ ಬೇಕಾದರೂ ಮಾಡ್ಕೊಳ್ಬೋದು. ಮೊದಲೇ ಎಣ್ಣೆನಲ್ಲೇ ಹುರ್ಕೊಳ್ಳೋದು ಇರೋದ್ರಿಂದ ಈಗ ಒಗ್ಗರಣೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಬೇಕಿದ್ರೆ ಮಾಡ್ಕೊಳ್ಬೋದು. ಇದನ್ನು ನೋಡಿ ಅನ್ನಕ್ಕೆ ಹಾಕ್ಕೊಳ್ಬೋದು. ಎಲ್ಲದಕ್ಕೂ ಕೂಡ ಕಾಂಬಿನೇಷನ್ ಆಗಿದೆ ಇದು. ನೋಡಿದ್ರಿ ಅಲ್ವಾ ಚಟ್ನಿನ ಯಾವ ರೀತಿ ನಾನು ಮಾಡಿದ್ದೀನಿ ಅಂತ ಹೇಳಿ. ಇದನ್ನು ಬ್ರೆಡ್ಡು, ದೋಸೆ, ಚಪಾತಿ ಯಾವುದಕ್ಕೆ ಬೇಕಾದರೂ ಹಾಕ್ಕೊಳ್ಬೋದು. ಅಷ್ಟೇ ಅಲ್ಲ, ಅನ್ನಕ್ಕೆ ಕೂಡ ಹಾಕಿ ತಿನ್ಬೋದು, ಚೆನ್ನಾಗಿರುತ್ತೆ. ನೀವು ಕೂಡ ಇದನ್ನು ಒಂದು ಸಲ ಟ್ರೈ ಮಾಡಿ, ಒಂದು ಸಲ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ಚಟ್ನಿಗೆ ನಾನು ದೋಸೆ ಮಾಡಿದ್ದೀನಿ ಸಂಜೆ ತಿಂಡಿಗೆ. ತುಂಬಾ ಟೇಸ್ಟಾಗಿರುತ್ತೆ ದೋಸೆ ಜೊತೆಗೆ. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೂ ಸಪೋರ್ಟ್ ಮಾಡ್ತಾಯಿರಿ.